ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಇವತ್ತು ದೇವಸ್ಥಾನಕ್ಕೆ ಆಷಾಢ ಶುಕ್ರವಾರ ಸಾಯಂಕಾಲ ದೇವಸ್ಥಾನಕ್ಕೆ ಆಶ್ರಮದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಚಿಕ್ಕ ತಿರುಪತಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ದೇವರ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ನಾನು ವ್ಲಾಗ್ನ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ಮಾರ್ನಿಂಗ್ ನಾನು ಆಕ್ಯುಪೈಡ್ ಆಗಿದ್ದೆ, ಸೊ ಅದಕ್ಕೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದು ಡೇ ಜಾಮ್ ಪ್ಯಾಕ್ಟ್ ಆಗಿದೆ. ಯಾಕಂತ ಅಂದರೆ ಕುಕ್ ಮಾಡಬೇಕು, ಅದಾದಮೇಲೆ ಮಧ್ಯಾಹ್ನ ನಾನು ಬ್ಯಾಂಕ್ ಕೆಲಸ ಇದೆ ಸ್ವಲ್ಪ, ಅಲ್ಲೋಗಬೇಕು. ಆಮೇಲೆ ಸಾಯಂಕಾಲ ನಾವು ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾಕಂತ ಅಂದರೆ ಇವತ್ತು ಆಷಾಢ ಶುಕ್ರವಾರ ಅಲ್ಲ, ಸೊ ಅದಕ್ಕೆ ಒಂದು ಶುಕ್ರವಾರನಾದರೂ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಇವತ್ತಿನ ದಿನ ಹೇಗೆ ನಡೆಯುತ್ತೆ ನೋಡೋಣ. ಸೊ ಇವಾಗ ಇವತ್ತಿನ ಲಂಚ್ ಏನು ಅಂತ ಅಂದರೆ ಚಿಕನ್ ಪೆಪ್ಪರ್ ಡ್ರೈ, ಅದಾದಮೇಲೆ ರಸಮ್ ಸಾರು, ಆಮೇಲೆ ಅನ್ನ ಬಾಯ್ಲ್ ಆಗ್ತಾ ಇದೆ, ಅದಾದಮೇಲೆ ಇದು ಬೇಯಿಸಿರೋ ಕಾಳು. ಸೊ ನಾನು ನಮ್ಮ ಅತ್ತೆ ಇವತ್ತು ತಿನ್ನಲ್ಲ ಚಿಕನ್ನು, ಬರೀ ನನ್ನ ಹಸ್ಬೆಂಡ್ಗೆ ಮಾತ್ರ. ಯಾಕಂತ ಅಂದರೆ ಸಾಯಂಕಾಲ ಟೆಂಪಲ್ಗೆ ಹೋಗ್ತಾ ಇದೀವಲ್ವಾ, ಸೊ ನೈಟ್ ಬಂದು ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ. ದಿಸ್ ಓನ್ಲಿ ಫಾರ್ ಮೈ ಹಸ್ಬೆಂಡ್. ಸೊ ನಮಗೆ ರಸಮ್ ಸಾರು, ಬೇಯಿಸಿರೋ ಕಾಳು. ಬ್ಯಾಂಕ್ ಕೆಲಸ ಇದೆ ಅಂತ ಅನ್ನಲ್ವಾ, ಸೊ ಅದಕ್ಕೆ ಇಲ್ಲಿ ಬ್ಯಾಂಕಿಗೆ ಬಂದಿದ್ದೀನಿ. ಬನ್ನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಬ್ಯಾಂಕ್ ಕೆಲಸ ಎಲ್ಲ ಮುಗೀತು. ಆದ್ವಿಕ್ನ ಸ್ಕೂಲಿಂದ ಪಿಕ್ ಮಾಡಬೇಕು, ಪಿಕ್ ಮಾಡ್ಕೊಂಡು ಬರೋಣ ಬನ್ನಿ. ಅಮ್ಮ ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಇವತ್ತು ದೇವಸ್ಥಾನಕ್ಕೆ ಆಷಾಢ ಶುಕ್ರವಾರ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಂಡ್ಲಕ್ಕಿ ಕೊಡಲಿಕ್ಕೆ ಅಮ್ಮವಾರಿಗೆ. ಹೌದು. ಎಷ್ಟು ಶುಕ್ರವಾರ ಇರತ್ತೆ ಅಮ್ಮ? 4 ವಾರ. 4 ವಾರ. ಇವತ್ತು 3ನೇ ವಾರ. ನೆಕ್ಸ್ಟ್ ಶುಕ್ರವಾರ ಲಾಸ್ಟ್. ಸೊ ಅದಕ್ಕೆ ಒಂದು ಯಾವುದಾದ್ರೂ ಶುಕ್ರವಾರ ದೇವ್ರಿಗೆ ಹೋಗ್ಬಿಟ್ಟು ನಾವು ಯಾವತ್ತು 3ನೇ ವಾರನೇ ಹೋಗೋದು. ಹೌದಾ? ಓಕೆ. ಸೊ ಒಂದು ಶುಕ್ರವಾರ ಹೋಗ್ಬಿಟ್ಟು ಇವಾಗ ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣವಾ? ಹೌದು. ಸರಿ, ಬನ್ನಿ ಫ್ರೆಂಡ್ಸ್. ಆಯ್ತು, ಹೊರಡ್ತಾ ಇದ್ದೀನಿ. ಇನ್ನೇನು ಬದಲಾದ ಅಂಶ. ನಾವು ಟೆಂಪಲ್ ರೀಚ್ ಆಗಿ ಮಡ್ಲಕ್ಕಿಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ನೀವಿಲ್ಲಿ ನೋಡ್ಬೋದು, ನನ್ನ ಕೋ ಸಿಸ್ಟರ್ ವೀಣಾನು ಬಂದಿದ್ಲು. ಹಾಗೆಯೇ ಗರ್ಭಗುಡಿನ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾಕಂತ ಅಂದರೆ ದೇವಿಗೆ ಅಲಂಕಾರ ಮಾಡ್ತಾಯಿದ್ರು. ಸೊ ಗರ್ಭಗುಡಿನ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗೆಯೇ ನೀವಿಲ್ಲಿ ನೋಡ್ಬೋದು, ಟ್ಯೂಬ್ಲೈಟ್ ಇಲ್ಲ, ಬರೀ ದೀಪದ ಬೆಳಕಲ್ಲೇ ದೇವಿ ಮುಖ ಕಾಣಿಸ್ತಾ ಇತ್ತು. ತುಂಬ ಚಂದವಾಗಿ ದೇವಿನ ರೆಡಿ ಮಾಡಿದ್ರು. ಆ ದೇವಿನ ನೋಡ್ತಾ ಇದ್ದರೆ ಎದ್ದು ಬರ್ತಾ ಇದೆ ಅಂತ ಫೀಲ್ ಆಗ್ತಾಯಿತ್ತು. ಮನಸ್ಸಿಗಂತೂ ತುಂಬ ನೆಮ್ಮದಿ ಸಿಕ್ತು. 6:45ಗೆ ಮಹಾಮಂಗಳಾರತಿ ಆಯಿತು. ಅದಾದಮೇಲೆ ಮಹಾಮಂಗಳಾರತಿ ಆದಮೇಲೆ ಎಲ್ಲರಿಗೂ ಪ್ರಸಾದ ಕೊಟ್ಟರು. ನಾವು ಪ್ರಸಾದ ತಗೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಎಲ್ಲಿ ಲಾಸ್ಟ್ ವ್ಲಾಗ್ ಸ್ಟಾಪ್ ಮಾಡಿದ್ದು ಅಂತ ಅಂದರೆ, ನಾವು ನಿನ್ನೆ ಆಷಾಢ ಶುಕ್ರವಾರ ಅಂತ ರೇಣುಕಾ ಎಲ್ಲಮ್ಮ ತಾಯಿ ಟೆಂಪಲ್ಗೆ ಹೋಗಿದ್ವಲ್ಲ, ಸೊ ಅಲ್ಲೇ ನಾನು ಲಾಸ್ಟ್ ವ್ಲಾಗ್ ಮಾಡಿದ್ದು. ಅದಾದಮೇಲೆ ಮನೆಗೆ ಬಂದಾದಮೇಲೆ ಐ ವಾಸ್ ವೆರಿ ಬ್ಯುಸಿ. ಮಕ್ಕಳಿಗೆಲ್ಲ ಊಟ ಮಾಡಿಸ್ಬೇಕಾಯ್ತು. ಅದಾದಮೇಲೆ ನಾನು ಸ್ಕಿನ್ ಕೇರ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ. ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಿನ್ನೆ ದೇವಸ್ಥಾನದ್ದು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ತುಂಬ ನೆಮ್ಮದಿಯಾಗಿ ಫೀಲಿಂಗ್ ಬರೀಲಾಯಿತು. ಅದಾದಮೇಲೆ ಟೆಂಪಲ್ಗೆ ಯಾವಾಗಲೇ ವಿಸಿಟ್ ಮಾಡಿದ್ರು ಆ ಪಾಸಿಟಿವ್ ವೈಬ್ ಇದೆಯಲ್ವಾ, ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಯಾಕಂತ ಅಂದರೆ ನಾವು 6:30ಗೆ ಅಲ್ಲಿ ಹೋದ್ವಿ. ಸೊ 6:45ಗೆ ಮಹಾಮಂಗಳಾರತಿ ಇತ್ತು. ನೀವು ಆಲ್ರೆಡಿ ವಿಡಿಯೋನಲ್ಲಿ ನೋಡಿರ್ತೀರಾ. ಸೊ ಅದಾದಮೇಲೆ ಇನ್ನೊಂದು ದೀಪದ ಬೆಳಕು ಮಾತ್ರ ಅಷ್ಟೇ ಇದ್ದಿದ್ದು. ಅವರು ಟ್ಯೂಬ್ಲೈಟ್ಸ್ ಏನೂ ಆನ್ ಮಾಡಿರಲಿಲ್ಲ. ಆ ದೀಪದ ಬೆಳಕಲ್ಲೇ ಆ ತಾಯಿ ಮುಖ ನೋಡೋಕ್ಕಿದೆಯಲ್ವಾ, ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಅಂದರೆ ಎಲ್ಲಮ್ಮ ದೇವರು, ಅದನ್ನು ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ನೋಡಿದ್ರೇ ಆ ಫೀಲಿಂಗು ಗೊತ್ತಾಗೋದು.
ಅದಾದಮೇಲೆ ನೆನೆ ಫುಲ್ಲು ಪಾಸಿಟಿವ್ ವೈಬ್ಸು. ಯಾಕಂತ ಅಂದರೆ ಆ ಮಂತ್ರಗಳಾಗಲಿ, ಅದಾದಮೇಲೆ ಅಲ್ಲಿ ನಾವು ಪ್ರೆಸೆಂಟ್ ಆಗಿದ್ವಲ್ಲ ಅದೇನೇ ಪಾಸಿಟಿವ್ ವೈಬ್ಸು. ಪುರೋಹಿತರು ಆ ಮಂತ್ರಗಳು ಹೇಳೋದು, ಆಮೇಲೆ ಅಲ್ಲಿ ಬಂದಿರೋ ಭಕ್ತಾದಿಗಳು ಕೂತ್ಕೊಂಡು ಲಲಿತಾ ಸಹಸ್ರನಾಮ ಆಡ್ತಾ ಇರೋದು, ಅದನ್ನೆಲ್ಲ ಕೇಳಿದ ತಕ್ಷಣ ಆ ಪಾಸಿಟಿವ್ ಫೀಲಿಂಗ್ ಇದೆಯಲ್ವಾ, ಅದನ್ನು ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ಪ್ರೆಸೆಂಟ್ ಇದ್ರೇ ಅದು ಪಾಸಿಟಿವ್ ವೈಬ್ಸು ಫೀಲ್ ಆಗೋದು. ಸೊ ಆ ಪಾಸಿಟಿವ್ ವೈಬ್ಸ್ನ ತೊಗೊಂಡು ಮನೆಗೆ ಬಂದೆ ನಿನ್ನೆ. ಅದಾದಮೇಲೆ ನೀವು ಇವಾಗ ನೋಡ್ಬೋದು, ಇವತ್ತೂ ರೆಡಿ ಆಗಿದ್ದೀನಿ. ಯಾಕಂತ ಅಂದರೆ ಇವತ್ತು ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಯಾವ ಟೆಂಪಲ್ ಅಂದರೆ, ನಾವು ತುಂಬ ದಿನದಿಂದ ತಿರುಪತಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಸ್ಲಾಟೇ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಅಂದ್ಕೊಂಡ್ವಿ ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ಬರ್ಬೋದಲ್ವಾ ಅಂತ. ಸೊ ಅದಕ್ಕೆ ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಹೊರಟಿದ್ದೀವಿ ನಾವು ಚಿಕ್ಕ ತಿರುಪತಿಗೆ. ಬೇಬ್, ಟ್ರಾಫಿಕ್ ಹೇಗಿದೆ? ಸಿಕ್ಕಾಪಟ್ಟೆ ಇದೆಯಾ? ಹಾಯ್ ವೀನಾ. ಅವಳು ನನ್ನ ಕೋ ಸಿಸ್ಟರು. ಸೊ ಹರ್ ನೇಮ್ ಇಸ್ ವೀನಾ. ಫುಲ್ ಟ್ರಾಫಿಕ್ ಇದೆ ಅನ್ಸುತ್ತಲ್ಲ ವೀನಾ? ಹೌದು. ಸೊ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? ETA ಎಷ್ಟೊತ್ತು ತೋರಿಸ್ತಾ ಇದ್ದೇವೆ? 150ನಾ? ಆ್ಯಕ್ಚುಲಿ ನಾವು ಫಸ್ಟು ಚಿಕ್ಕ ತಿರುಪತಿಗೆ ಹೋಗ್ತಾ ಇಲ್ಲ, ಒಂದು ಆಶ್ರಮ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಆ ಆಶ್ರಮದಿಂದ ಮುಗಿಸ್ಕೊಂಡು ದೆನ್ ವಿಲ್ ಗೋ ಟು ಚಿಕ್ಕ ತಿರುಪತಿ. ಬೇಬ್, ಏನು ಹೇಳ್ತಾ ಇದೀಯ ನೀನು? ಟ್ರಾಫಿಕ್ ಇಂದ ತಿರುಪತಿಗೆ ಬಂದ್ಬಿಡ್ಬೋದು ಹಂಗಂತೀಯಾ? ಅಷ್ಟು ಟ್ರಾಫಿಕ್. ಟ್ರಾಫಿಕ್ಕು ಪ್ಲಸ್ ಮೆಟ್ರೋ ಕನ್ಸ್ಟ್ರಕ್ಷನ್ನು, ಆಮೇಲೆ ಅಲ್ಲಲ್ಲಿ ರೋಡ್ಗಳು ಬೇರೆ ಕಿತ್ತೋಗ್ಬಿಟ್ಟಿದೆ. ಸೊ ಇದ್ರೆಲ್ಲ ಸೇರಿದ್ರೆ ನಾವು ತಿರುಪತಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಬಟ್ ಏನು ಮಾಡೋದು, ಸ್ಲಾಟ್ ಸಿಗ್ತಾ ಇಲ್ವೇ? ಫ್ರೆಂಡ್ಸ್, ನಾವಿಲ್ಲಿ ವಿಪಾಸನಾ ಆಶ್ರಮಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಚಿಕ್ಕ ತಿರುಪತಿಗೆ ಹೋಗ್ತೀವಲ್ಲ, ಆನ್ ದ ವೇ ಈ ಆಶ್ರಮ ಸಿಗತ್ತೆ. ನಮ್ಮ ಚಿಕ್ಕ ಮಾವ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಿದ್ರೆ ತುಂಬಾ ಪ್ರಶಾಂತವಾಗಿದೆ. ಸೊ ಇಲ್ಲಿ ಮೆಡಿಟೇಷನ್ ಸೆಂಟರ್ ಎಲ್ಲನೂ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬರ್ಬೋದು, ಮೆಡಿಟೇಷನ್ ಮಾಡ್ಬೋದು. ಸೊ ನಮ್ಮ ಮಾವ ಇನ್ವೈಟ್ ಮಾಡಿದ್ರು, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ. ಸೊ ಅದಕ್ಕೆ ಒಂದು ರೌಂಡು ನೋಡ್ಕೊಂಡು ಹೋಗೋಣ ಅಂತ ಬಂದು. ಇನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಬಟ್ ದೆನ್ ಮೆಡಿಟೇಷನ್ ಸೆಂಟರ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಮೆಡಿಟೇಷನ್ ಮಾಡಿಕೊಂಡು ಇಲ್ಲಿ ಸ್ಟೇ ಆಗ್ಬೋದು. ಸ್ಟೇಗೂ ಇಲ್ಲಿ ಜಾಗ ಇದೆ, ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಅಂತ ಇದೆ. ಸೊ ಆ ಕಡೆ ನೋಡ್ಬೋದು, ಅಲ್ಲಿ ಸ್ಟೇಗೆ ಎಲ್ಲನೂ ರೂಮ್ಸು, ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇದು ವಿಪಾಸನಾ ಆಶ್ರಮ. ಫ್ರೆಂಡ್ಸ್, ವಿಪಾಸನಾ ಆಶ್ರಮದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಚಿಕ್ಕ ತಿರುಪತಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ದೇವರ ದರ್ಶನ ಮಾಡಬೇಕು. ದರ್ಶನ ಎಲ್ಲ ಮಾಡೋಣ ಬನ್ನಿ. ಕ್ರೌಡ್ ಏನಿಲ್ಲ ಇವತ್ತು, ಆಲ್ದೋ ವೀಕೆಂಡ್ ಆದ್ರೂ ಕ್ರೌಡ್ ಏನಿಲ್ಲ. ನಾವು ಎನಿವೇಸ್ ನಾವು ರೀಚ್ ಆಗಿರೋದೇ ಲೇಟು. ಬಾಯ್ ಲಕ್ಷು, ನೋಡಿ. ನಮಗೆ ತಿರುಪತಿ ತುಂಬ ಸ್ಪೆಷಲ್ಲು. ಯಾಕಂತ ಅಂದರೆ ನಮಗೆ ಸೆಕೆಂಡ್ ಟೈಮ್ ಮ್ಯಾರೇಜು ತಿರುಪತಿನಲ್ಲಾಯಿತು. ಫಸ್ಟು ನಾರ್ಮಲ್ ವೆಡ್ಡಿಂಗು May 1st and 2nd ಆಯಿತು, ರಿಸೆಪ್ಷನ್ ಪ್ಲಸ್ ಮುಹೂರ್ತ. ಅದಾದಮೇಲೆ 3-4 ಡೇಸ್ ಆದಮೇಲೆ ಸೆಕೆಂಡ್ ಟೈಮ್ ವೆಡ್ಡಿಂಗು ತಿರುಪತಿನಲ್ಲಾಯಿತು. ಆ ಫೋಟೋನ ನಾನು ನಿಮಗೆ ಪಾಪಪ್ ಮಾಡ್ತೀನಿ. ನಮ್ಗೆ ಅದಕ್ಕೆ ತಿರುಪತಿ ಅಂದರೆ ತುಂಬ ಸ್ಪೆಷಲ್. ಸೊ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ನೋಡಿ ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ ಅಂದರೆ, ETA ಎಷ್ಟೊತ್ತು ಅನ್ಸತ್ತೆ ಈಗ ನಿನಗೆ? 10 ನಿಮಿಷ ಇರೋ ಮನೆಗೆ 30 ನಿಮಿಷ ಆಗ್ಬೋದಲ್ಲ. ಕಾಫಿ ಬೇರೆ ಕುಡಿಬೇಕು, ತಲೆ ಬೇರೆ ನೋವ್ತಾ ಇದೆ, ಬಟ್ ಎಲ್ಲೂ ನಿಲ್ಸಕ್ ಆಗ್ತಾ ಇಲ್ಲ. ವಾಟ್ ಡು ಯು ಸೇ ವೀನಾ? ವೆರಿ ಎಕ್ಸಾಸ್ಟೆಡ್. ಟೆಂಪಲ್ ರನ್ನಿಂದ ಇವಾಗ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸೊ ಬೇಗ ಮನೆಗೆ ಹೋಗ್ಬಿಟ್ಟು ಕಾಫಿ ಕುಡಿಬೇಕು.
ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪಾಸಿಟಿವ್ ವೈಬ್ಸ್ನ ತೊಗೊಂಡು ಮನೆಗೆ ಬಂದ್ವಿ. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಕಾಫಿ ಕುಡಿತಾ ಇದ್ದೀನಿ. ಸೊ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತಲ್ವ, ಎಲ್ಲೂ ಯಾವ ರೆಸ್ಟೋರೆಂಟಲ್ಲೂ ನಿಲ್ಸೋಕ್ಕಾಗಿಲ್ಲ. ಸೊ ಒಂಥರ ಇರಿಟೇಷನು, ಕಾಫಿ ಇಲ್ಲ ಅಂತ ಅಂದರೆ ಫುಲ್ ಇರಿಟೇಷನ್ ಆಗಿಬಿಡತ್ತೆ. ಸೊ ಇವಾಗ ಮನೆಗೆ ಬಂದು ಕಾಫಿ ಕುಡಿತಾ ಇದ್ದೀನಿ. ಸೊ ಐ ವಿಲ್ ಎಂಡ್ ದ ವ್ಲಾಗ್ ಹಿಯರ್ ಓನ್ಲಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.